ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಸೊ ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿ. ಇದು ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ, ಒಬ್ಬೊಬ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವ್ರಿಗೆ ಸಿಂಟಮ್ಸ್ ಕಾಣಿಸ್ಲೂಬಹುದು, ಕೆಲವ್ರಿಗೆ ಕಾಣಿಸ್ದೇನೂ ಇರ್ಬೋದು. ಹಾಗಂತ ಹೇಳಿಬಿಟ್ಟು ಹೆಲ್ದಿ ಪ್ರೆಗ್ನೆನ್ಸಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಏನು ಸಿಂಟಮ್ಸ್ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ತುಂಬ ಹೆಲ್ದಿಯಾಗಿರುತ್ತೆ. ಹಾಗೆಯೇ ಏನಾದರೂ ಸಿಂಟಮ್ಸ್ ಗೊತ್ತಾಗ್ತಾ ಇದೆ ಅಂದರೆ ಕೂಡ ಹೆಲ್ದಿ ಪ್ರೆಗ್ನೆನ್ಸಿಗೆ ಇಂಡಿಕೇಶನ್ಸ್ ಅಂತ ಹೇಳ್ಬೋದು. ಸೊ ನಾನು ಪ್ರೆಗ್ನೆಂಟ್ ಆದಾಗ ನನಗೆ ಯಾವ ಥರದ ಸಿಂಟಮ್ಸ್ ಕಾಣಿಸ್ತು? ಏನ್ ಚಿಡಿ ನನ್ನ ಬಂಗಾರ ಡಿಸ್ಟರ್ಬ್ ಮಾಡ್ತಾ ಇದೆ. ನೋಡಲ್ಲಿ ಪಾಪ, ನೋಡು ಪಾಪ. ಹೇ ಹಾಯ್ ಮಾಡು, ಹಾಯ್ ಹಾಯ್. ಸೊ ನಾನು ಪ್ರೆಗ್ನೆಂಟ್ ಆದಾಗ ನನಗೆ ಯಾವ ಥರದ ಸಿಂಟಮ್ಸ್ ನನಗೆ ಕಾಣಿಸ್ಕೊಳ್ತಾ ಅಂತ ಹೇಳಿ ನಾನು ಇವತ್ತು ನಿಮಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಸೊ ನನಗೆ 3 ಪ್ರೆಗ್ನೆನ್ಸೀಸ್ ಇತ್ತು. ಸೊ 3 ಪ್ರೆಗ್ನೆನ್ಸೀಸಲ್ಲಿ ಕೂಡ ನನಗೆ ಕರೆಕ್ಟಾಗಿ ಎಲ್ಲ ಪ್ರೆಗ್ನೆನ್ಸಿಯಲ್ಲೂ ಕೂಡ ಒಂದೇ ಥರದ ಸಿಂಟಮ್ಸ್ ಇರಲಿಲ್ಲ. ಸೊ ನನ್ನ 3 ಪ್ರೆಗ್ನೆನ್ಸಿಯಲ್ಲಿ ಕೂಡ ಡಿಫ್ರೆಂಟ್ ಸಿಂಟಮ್ಸ್ ಕಾಣಿಸ್ತಾ ಇತ್ತು. ಸೊ ಈ ಪ್ರೆಗ್ನೆನ್ಸಿಯಲ್ಲಿ ನನಗೆ ಕಾಣಿಸಿದ್ದು ಏನಂತ ಹೇಳಿದ್ರೆ, ನಾನು ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೇ ನನಗೆ ಬ್ರೆಸ್ಟ್ ಪೇಯ್ನ್ ಅನ್ನೋದು ಸ್ಟಾರ್ಟ್ ಆಯಿತು. ಆನಂತರ ಕಾಲು ಎಳೆಯೋದು ಅಂದರೆ ಮೊಣಕಾಳೆಲ್ಲ ತುಂಬ ನೋವು, ಮತ್ತು ಪೀರಿಯಡ್ಸ್ ಬರೋವಾಗ ಒಂಥರ ಎಳೆಯೋದು, ಸುಸ್ತಾಗೋದಿರತ್ತಲ್ಲ ಕಾಲಿಗೆ. ಸೊ ಆ ರೀತಿ ಬಂತು. ನೆಕ್ಸ್ಟು ತುಂಬ ಅಂದರೆ ತುಂಬ ಸುಸ್ತು, ಏನು ಕೆಲಸ ಮಾಡಬೇಕಂತ ಅನ್ನಿಸ್ತಿರ್ಲಿಲ್ಲ, ಊಟ ಮಾಡಬೇಕು ಅಂತ ಕೂಡ ಅನ್ನಿಸ್ತಿರ್ಲಿಲ್ಲ. ಫುಲ್ ಸುಸ್ತಾಗೋದು, ಏನಾದರೂ ಕೆಲಸ ಮಾಡೋಕ್ಕೆ ಏನು ಇಂಟ್ರೆಸ್ಟೇ ಇರ್ತಾ ಇರಲಿಲ್ಲ. ಆಫೀಸ್ಗೆ ಹೋಗೋಕ್ಕೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಸೊ ಆಫೀಸ್ಗೆ ಹೋಗ್ಬೇಕಂದ್ರೆ ಎದ್ದೇಳಬೇಕಾ ಹೋಗ್ಬೇಕಾ ಅಂತ ಅನಿಸ್ತಾ ಇತ್ತು. ಆಮೇಲೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ಯಾವಾಗಲೂ ಮಲ್ಗೆ ಇರೋಣ ಅನ್ನೋ ಫೀಲಿಂಗ್ ಇತ್ತು. ಆನಂತರ ಬಂದು ವಾಮಿಟಿಂಗ್ಸ್ ಅಂತೂ ಸಿಕ್ಕಾಪಟ್ಟೆ ವಾಮಿಟಿಂಗ್ಸ್. ನನಗೆ ನಂದು ಮಗು ಡೆಲಿವರಿ ಆಗೋ ತನಕ ಕೂಡ ನನಗೆ ವಾಮಿಟಿಂಗ್ಸ್ ಆಗ್ತಾಯಿತ್ತು. ಅಷ್ಟೊಂದು ವಾಮಿಟಿಂಗ್ಸು, ಸಿಕ್ಕಾಪಟ್ಟೆ ವಾಮಿಟಿಂಗ್ಸು. ನನಗೆ ಫಸ್ಟ್ ಮಕ್ಕಳಿಗೆಲ್ಲನೂ ವಾಮಿಟಿಂಗ್ಸು ಬಟ್ ಇತ್ತು, ತುಂಬ ಕಡಿಮೆ ನಾಸಿಯಾ ಫೀಲಿಂಗ್ ಆಗ್ತಾಯಿತ್ತು. ಬಟ್ ಈ ಪಾಪುಗೆ ನಾಸಿಯಾ ಫೀಲಿಂಗು, ವಾಮಿಟಿಂಗ್ಸು, ಸಿಕ್ಕಾಪಟ್ಟೆ ವಾಮಿಟಿಂಗ್ಸು. ಅದು ವಾಮಿಟ್ ಮಾಡಿ ಏನಾಗ್ಬಿಡೋದು ಅಂದರೆ ಗಂಟ್ಲೆಲ್ಲನೂ ಒಂಥರ ಖಾರ ಅನಿಸ್ಬಿಡೋದು, ಊಟನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಂಗೆ ಅನಿಸ್ಬಿಡೋದು ಅದು. ಮತ್ತು ಬ್ರೆಸ್ಟ್ ಶೋರಿಂಗ್ ಆಗಿರ್ಬೋದು, ಮತ್ತು ಒಂದು ಸ್ವಲ್ಪ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗೋದಾಗಿರ್ಬೋದು, ಇದೆಲ್ಲ ಕೂಡ ಇತ್ತು. ಮತ್ತು ಸುಸ್ತು ತುಂಬ ಇತ್ತು. ಏನಾದರೂ ಫುಡ್ ನೋಡಿದ್ರೆ ಆಗ್ತಾ ಇರಲಿಲ್ಲ. ಮೇಯ್ನು ನನಗೆ ಪ್ರೆಗ್ನೆಂಟ್ ಇರುವಾಗ ಈ ಮೊಟ್ಟೆ ಆಗಿರ್ಬೋದು, ಮತ್ತು ಮೊಳಕೆ ಕಾಳು ನಾನು ತಿಂತಾ ಇದ್ದೆ. ಸೊ ಮೊಳಕೆ ಕಾಳು ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಏನಂತೀರ, ಡ್ರೈ ಫ್ರೂಟ್ಸ್ ತಿಂದರೂ ಕೂಡ ಆಗ್ತಾ ಇರಲಿಲ್ಲ. ಡ್ರೈ ಫ್ರೂಟ್ಸ್ ತಿಂದರೂ ವಾಮಿಟ್ ಮಾಡ್ಕೊತಾ ಇದ್ದೆ, ಮೊಳಕೆ ಕಾಳು ತಿಂದರೂ ವಾಮಿಟ್ ಮಾಡ್ಕೊತಾ ಇದ್ದೆ, ಆಮೇಲೆ ಎಗ್ಸ್ ತಿಂದ್ರೂ ವಾಮಿಟ್ ಮಾಡ್ಕೊತಾ ಇದ್ದೆ. ಆಮೇಲೆ ಇನ್ನು ನೀರು ಕುಡಿದ್ರೂ ಕೂಡ ವಾಮಿಟ್ ಆಗೋಗ್ತಾಯಿತ್ತು. ಸೊ ಈ ರೀತಿಯಾಗಿರೋ ಸಿಂಟಮ್ಸ್ ಇತ್ತು ನನಗೆ. ಇನ್ನೊಂದು ವಾಮಿಟಿಂಗ್ಸು ತುಂಬ ಸಿಕ್ಕಾಪಟ್ಟೆನೂ ಆಗಬಾರ್ದು. ಯಾಕಂತಂದರೆ ನಾವು ತಿಂದಿರೋದೆಲ್ಲ ವಾಮಿಟಿಂಗಲ್ಲಿ ಆಗಿಬಿಟ್ರೆ ಸೊ ನಮ್ಮ ಮಗುಗೆ ಪೋಷಕಾಂಶಗಳನ್ನೋದು ಏನೂ ಸೇರಲ್ಲ. ಸೊ ಆವಾಗ ಮಗು ಹೆಲ್ದಿಯಾಗಿ ಗ್ರೋತ್ ಆಗೋಕ್ಕೆ ಯಾವುದೇ ಥರದ ನ್ಯೂಟ್ರಿಷನ್ಸ್ ಇಲ್ಲ ಅಂದರೆ ಹೇಗೆ ಗ್ರೋತ್ ಆಗುತ್ತೆ ಮಗು ಅಲ್ವಾ? ಸೊ ಹಾಗಾಗಿ ಆದಷ್ಟು ಪ್ರೆಗ್ನೆಂಟಲ್ಲಿ ವಾಮಿಟಿಂಗ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಡಾಕ್ಟ್ರ್ ಹತ್ರ ಹೇಳಿದ್ರೆ ಅವರು ಒಮಿಕೈಂಡ್ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ವಾಮಿಟಿಂಗ್ಸ್ ಕಂಟ್ರೋಲ್ ಆಗೋಕ್ಕೆ. ನನಗೆ ಏನಾಗ್ತಿತ್ತಂದರೆ ಆ ಟ್ಯಾಬ್ಲೆಟ್ ಹಾಕ್ಕೊಂಡ್ರೂ ಕೂಡ ವಾಮಿಟ್ಸು, ಆ ಸ್ಮೆಲ್ಗೆ ವಾಮಿಟ್ ಬಂದುಬಿಡೋದು, ಆ ಟ್ಯಾಬ್ಲೆಟ್ ಸ್ಮೆಲ್ಗೆ ವಾಮಿಟ್ ಆಗಿಬಿಡೋದು. ಸೊ ಆ ರೀತಿ ಎಲ್ಲ ಆಗ್ತಾಯಿತ್ತು. ಆನಂತರ ನಾನು ಏನು ಮಾಡಿದೆ ಅಂತ ಹೇಳಿದರೆ, ನ್ಯಾಚುರಲ್ ವೇಯಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋಣ ವಾಮಿಟಿಂಗ್ಸು ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡು, ಇನ್ನು ನಲ್ಲಿಕಾಯಿ ಬರುತ್ತಲ್ಲ, ನಲ್ಲಿಕಾಯಿಗೆ ಜೇನುತುಪ್ಪ ಹಾಕ್ಕೊಂಡು ಬೆಳಿಗ್ಗೆನೇ ಖಾಲಿ ಹೊಟ್ಟೆಲಿ ತಿಂತಿದ್ದೆ. ಸೊ ಈ ರೀತಿ ತಿಂದರೆ ವಾಮಿಟಿಂಗ್ಸ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ. ಹಾಗಾಗಿ ನಾನು ಆ ಥರ ಮಾಡ್ತಾಯಿದ್ದೆ. ಸೀಸನಲ್ಲಿ ನಲ್ಲಿಕಾಯಿ ಸಿಗಲಿಲ್ಲ ಅಂತಂದರೆ ಡ್ರೈದಿರತ್ತಲ್ವ ನಲ್ಲಿಕಾಯಿ, ಸೊ ಅದರಲ್ಲಿ ಜೇನುತುಪ್ಪ ಹಾಕ್ಕೊಂಡು ಬೆಳಗ್ಗೆನೇ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಆದಷ್ಟು ಕಡಿಮೆ ಆಗುತ್ತೆ ವಾಮಿಟಿಂಗ್ಸ್ ಅನ್ನೋದು. ನನಗೂ ಕೂಡ ಅದೇ ರೀತಿ ಆಗ್ತಾಯಿತ್ತು. ನಾನು
ನೆಲ್ಲಿಕಾಯಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಕಂಟ್ರೋಲ್ಗೆ ಬಂತು. ಒಂದು ವೀಕಲ್ಲಿ ಒಂದು 3 ಡೇಸು 2 ಡೇಸು ಈ ರೀತಿ ಆಗ್ತಾಯಿತ್ತು. ಬಟ್ ನನಗೆ ಡಿಲಿವರಿ ಆಗೋ ತನಕನೂ ಕೂಡ ವಾಮಿಟು, ಅಂದರೆ ಒಂದು 3 ಮಂತ್ವರೆಗೂ ದಿನ ಬಿಟ್ಟು ದಿನ ವಾಮಿಟ್ ಆಗ್ತಾಯಿತ್ತು. ಆಮೇಲೆ ಒಂದು ಸ್ವಲ್ಪ ಕಂಟ್ರೋಲಿಗೆ ಬಂತು. 5th ಮಂತ್ಗೆ ಹಾಗೆ ಎಂಟ್ರಿ ಆದಾಗ ವಾರಕ್ಕೊಂದ್ಸರಿ ಹಂಗೆ ಆಗ್ತಾಯಿತ್ತು. ಇನ್ನು 7th 8th 9 ಮಂತಲ್ಲ ಅಂತ ಹೇಳಿದ್ರೆ ಒಂದು 15 ಡೇಸ್ಗೊಂದ್ಸಲಿ ಈ ರೀತಿ, ಒಂದು 10 ಡೇಸ್ಗೊಂದ್ಸರಿ ಈ ರೀತಿ ವಾಮಿಟಿಂಗ್ಸ್ ಆಗ್ತಾಯಿತ್ತು. ಬಟ್ ವಾಮಿಟಿಂಗ್ಸ್ ಮಾತ್ರ ಇತ್ತು, ಲಾಸ್ಟ್ ಎಂಡ್ವರೆಗೂ ವಾಮಿಟಿಂಗ್ಸ್ ಇತ್ತು. ಆಮೇಲೆ ನನಗೆ ಇನ್ನೊಂದು ಮೇಯ್ನ್ ಅನಿಸ್ತಾ ಇದ್ದಿದ್ದು, ಬಾಮ ಇನ್ನೊಂದು ನನಗೆ ಮೇಯ್ನು ತುಂಬ ಸುಸ್ತಾಗೋದು. ಎಷ್ಟು ಸುಸ್ತಂದರೆ ನಾನು ಆಫೀಸ್ಗೆ ಹೋಗೋಕ್ಕೆ ನನಗೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಸೊ ಆಫೀಸ್ಗೆ ಹೋಗ್ಬೇಕಾ ಅನ್ನೋ ಥರ ಅನಿಸ್ಬಿಡ್ತಾ ಇತ್ತು, ಅಷ್ಟು ಸುಸ್ತಾಗ್ತಾ ಇತ್ತು. 3 ಮಂತ್ಸ್ವರೆಗೂ ಸಿಕ್ಕಾಪಟ್ಟೆ ಸುಸ್ತಾಗಿರೋದು. ಹೆಂಗಂತಂದರೆ ಯಾರಾದರೂ ಮಾಡಿಟ್ರೆ ಸಾಕಪ್ಪ ಸುಮ್ಮನೆ ತಿನ್ಕೊಂಡಿರೋಣ ಅನ್ನೋ ಅಷ್ಟು ಸುಸ್ತಾಗಿಬಿಟ್ಟಿರ್ತಾ ಇತ್ತು ನನಗೆ. ಬಟ್ ಆ ಟೈಮಲ್ಲಿ ನನಗೆ ಒಂದೊಂದು ದಿವಸ ಅಡುಗೆನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದೊಂದು ದಿವಸ ನನಗೆ ಅಡುಗೆನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಸುಸ್ತಿಗೆ. ಸೊ ಆ ಟೈಮಲ್ಲಿ ನಮ್ಮ ಹಸ್ಬೆಂಡೇ ಹೋಟ್ಲಿಂದ ತರೋರು. ಏನೇನು ಮಾಡ್ತೀಯ ಮಗನೆ ಅಲ್ವಾ, ಆ ಟೈಮಲ್ಲಿ ನಮ್ಮ ಹಸ್ಬೆಂಡೇ ಹೋಟೆಲಿಂದ ತಂದುಕೊಡೋರು. ನನಗೆ ಏನಂತ ಹೇಳಿದ್ರೆ ಪ್ರೆಗ್ನೆಂಟಲ್ಲಿ ಔಟ್ಸೈಡ್ ಫುಡ್ ಎಲ್ಲ ತುಂಬ ತಿನ್ನಬಾರ್ದು ಅಂತ ಹೇಳಿ ನಾನು ಹೋಟ್ಲಿಂದ ತರಿಸ್ಕೊತಾ ಇರಲಿಲ್ಲ. ಆದಷ್ಟು ನಾನೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ದಿನಾಲೂ ನಾನೇ ಮಾಡ್ಕೊತಾ ಇದ್ದೆ ಅಡುಗೆನ. ಅದಿನ್ನೊಂದು ಏನಂತ ಹೇಳಿದ್ರೆ ಪ್ರೆಗ್ನೆಂಟಲ್ಲಿ ನಾಸಿಯಾ ಇರುತ್ತೆ, ವಾಮಿಟಿಂಗ್ಸ್ ಇರುತ್ತೆ ಅಲ್ವಾ. ನಾವು ಮಾಡ್ಕೊಂಡಿದ್ದ ಫುಡ್ನ ನಾವೇ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಯಾರಾದರೂ ಮಾಡಿಟ್ರೆ ತಿನ್ಬೋದು ಅನಿಸುತ್ತೆ. ಸೊ ಹಂಗಾಗಿ ನಮಗಿನ್ಯಾರು ಮಾಡಿರೋರು ಇರಲಿಲ್ಲ. ಸೊ ನಾವೇ ಮಾಡ್ಕೊಂಡು ನಾವೇ ತಿನ್ನಬೇಕಾಗಿತ್ತು. ಸೊ ನಾನೇ ಮಾಡಿಕೊಂಡು ನಾನೇ ಇದು ಮಾಡ್ತಿದ್ದೆ. ಕೆಲವೊಂದು ದಿವಸ ನನಗೆ ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ವಾಮಿಟಿಂಗ್ಸ್ಗೆಲ್ಲನೂ ಗಂಟ್ಲೆಲ್ಲನೂ ಒಂಥರ ಹೇಗೆ ನೋವಾಗಿಬಿಡೋದು, ಒಂಥರ ಆ ಗಂಟ್ಲಲ್ಲೇ ಏನೋ ಸಿಕ್ಕಾಕೊಂಡಿರೋ ಥರ, ನುಂಗಕ್ಕೆ ಆಗ್ತಾ ಇರಲಿಲ್ಲ ಊಟನ, ಆ ಥರ ಆಗಿಬಿಡೋದು. ಸೊ ಹಂಗಾಗಿ ನಾನು ಹೋಟ್ಲಿಂದ ಎಲ್ಲ ತರಿಸ್ಕೊಂಡು ತಿಂತಾ ಇರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಇಲ್ಲೇ ತಿಂತಾಯಿದ್ದೆ, ಮನೆಯಲ್ಲೇ ತಿಂತಾಯಿದ್ದೆ. ಇನ್ ಕೇಸ್ ಮಾಡ್ಕೊಳಕ್ಕಾಗಲಿಲ್ಲ ಅನ್ನೋ ದಿವಸ ಮಾತ್ರ, ಅದು 1 ಟೈಮ್ ಅಷ್ಟೇ. ಬೇರೆ ಟೈಮೆಲ್ಲನೂ ಫ್ರೂಟ್ಸು ಆ ಥರದ್ದು ತಗೊಂಡ್ಬಿಡ್ತಾಯಿದ್ದೆ. ಹಾಲು, ಫ್ರೂಟ್ಸು ಆ ಥರ ಜ್ಯೂಸಸ್ಸು ತಗೊಂಡು ಬ್ಯಾಲೆನ್ಸ್ ಮಾಡಿಬಿಡ್ತಾಯಿದ್ದೆ. ಬಟ್ ಯಾವುದೇ ಥರದ್ದು ಹೆಲ್ತಿ ಫುಡ್ ತಿಂದರೂ ಕೂಡ ತುಂಬ ವಾಮಿಟಿಂಗ್ಸ್ ಆಗೋದು. ಮತ್ತು ನನಗೆ ಪೀರಿಯಡ್ಸ್ ಮಿಸ್ ಆಗೋಕ್ಕೆ ಮುಂಚೆನೇ ಬ್ರೆಸ್ಟ್ ಪೇಯ್ನ್ ಅನ್ನೋದು ಸ್ಟಾರ್ಟ್ ಆಗಿತ್ತು. ಅದು ಮತ್ತು ಏನಂತಂದರೆ ಈ ಕಾಲು ಎಳೆಯೋದು, ಸೇಮ್ ಪೀರಿಯಡ್ಸ್ ಇನ್ನೇನು ಬರುತ್ತೆ ಅನ್ನೋವಾಗ ಯಾವ್ಯಾವ ಥರ ಸಿಂಟಮ್ಸ್ ಕಾಣಿಸುತ್ತೋ ಸೇಮ್ ಅದೆಲ್ಲ ರೀತಿ ಸಿಂಟಮ್ಸು ನನಗೆ ಕಾಣಿಸ್ತು. ಆಮೇಲೆ ಕೆಲವ್ರಿಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಆಗುತ್ತೆ, ಅದು ನನಗೆ ಆಗಿರಲಿಲ್ಲ. ಇಂಪ್ಲಾಂಟೇಷನ್ ಬ್ಲೀಡಿಂಗು ಕೆಲವ್ರಿಗೆ ಆಗುತ್ತೆ. ಬಟ್ ಅದನ್ನ ನೋಡಿಬಿಟ್ಟು ತುಂಬ ಜನ ಪೀರಿಯಡ್ ಆಗಿಬಿಡ್ತೇನೋ ಅಂತ ಅಂದ್ಕೊಳ್ತಾರೆ. ಬಟ್ ಅದು ಅಂದರೆ ತುಂಬ ಲೈಟಾಗಿ ಆಗುತ್ತೆ ಬ್ಲೀಡಿಂಗು. ಸೊ ಅದು ಹೋಗಿ ಸ್ಪರ್ಮು ಎಗ್ಗು ಸೇರಿಬಿಟ್ಟು ಅದು ಇದಾಗತ್ತಲ್ಲ, ಅಂದರೆ ಗರ್ಭದಲ್ಲಿ ಕೂಡಕ್ಕೆ ಅದು ಮೆತ್ಕೊಳತ್ತಲ್ಲ. ಸೊ ಆವಾಗ ಪ್ರೆಷರ್ಗೆ ಅದು ಬ್ಲೀಡಿಂಗ್ ಅನ್ನೋದು ಸ್ವಲ್ಪ ಆಗುತ್ತೆ. ಇದು ಕೆಲವರಲ್ಲಿ ಕಾಮನ್ನು. ಬಟ್ ನನಗೆ ಆ ಥರದ್ದೇನೂ ಇರಲಿಲ್ಲ, ಕೆಲವ್ರಿಗಾಗುತ್ತೆ. ಆಮೇಲೆ ವಾಮಿಟಿಂಗ್ಸು ಅಷ್ಟೇ, ಕೆಲವ್ರಿಗಿರುತ್ತೆ ಕೆಲವ್ರಿಗಿರಲ್ಲ. ಕೆಲವರು ಹೆಂಗಿರ್ತಾರಂದರೆ ತುಂಬ ನಾರ್ಮಲಾಗಿರ್ತಾರೆ, ಅವರು ಪ್ರೆಗ್ನೆಂಟ್ ಅಂತಲೇ ಗೊತ್ತಾಗಲ್ಲ. ಸೊ ಅಷ್ಟೊಂದು ನಾರ್ಮಲಾಗಿರ್ತಾರೆ, ಯಾವುದೇ ಥರದ ಸಿಂಟಮ್ಸ್ ಇರಲ್ಲ, ಎಲ್ಲ ಊಟನೂ ತಿಂತಾರೆ, ಏನು ವಾಮಿಟಿಂಗ್ಸ್ ಇರಲ್ಲ, ನಾಸಿಯಾ ಇರಲ್ಲ, ಏನೂ ಇರಲ್ಲ. ಕೆಲವ್ರಿಗೆ ತಲೆನೋವು ಬರುತ್ತೆ. ನನಗೆ ಇನ್ನೊಂದು ಕಾನ್ಸ್ಟಿಪೇಷನ್ ಕೂಡ ಬಂದಿತ್ತು ಪ್ರೆಗ್ನೆಂಟಲ್ಲಿ. ಅಂದರೆ ಕರೆಕ್ಟಾಗಿ ಫ್ರೀಯಾಗಿ ಮೋಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ಯೂರಿನ್ ಪಾಸು ಎಷ್ಟು 1 ಅವರ್ವರೆಗೂ ಯೂರಿನ್ಗೆ ಹೋಗ್ಬೇಕಾಗಿತ್ತು. ಸೊ ಆ ರೀತಿ ಆಗಿರೋದು. ಯಾಕಂತಂದರೆ ಇದು ಯೂರಿನ್ ಪಾಸು ನಮಗೆ ಫ್ರೀಕ್ವೆಂಟಾಗಿ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ ಬ್ಲ್ಯಾಡರ್ ಮೇಲೆ, ಹೊಟ್ಟೆ ದಪ್ಪ ಆಗ್ತಾ ಇರುತ್ತಲ್ವ, ಸೊ ಬ್ಲ್ಯಾಡರ್ ಮೇಲೆ ಅದು ಪ್ರೆಷರ್ ಬೀಳುತ್ತೆ. ಆವಾಗ ಯೂರಿನ್ ರೊಟೀನ್ ಅಂದರೆ ಫ್ರೀಕ್ವೆಂಟಾಗಿ ಯೂರಿನ್ ಪಾಸ್ ಮಾಡೋ ಇದು ಇರುತ್ತೆ. ಸೊ ಈ ಥರ ಇತ್ತು. ಇನ್ನು ಕೆಲವ್ರು ಹೇಗೆ ಹೇಳ್ತಾರೆ ಅಂದರೆ ನಮ್ಗೆ ಯಾವುದೇ ಥರ ಸಿಂಟಮ್ಸ್ ಇಲ್ಲ, ಸೊ ನಮ್ಮ ಮಗು ಆರೋಗ್ಯವಾಗಿ ಇದೆಯಾ ಇಲ್ಲ ಅಂತ ನಮಗೇನು ಇಂಡಿಕೇಶನ್ಸೇ ಇಲ್ಲ ಹೇಗೆ ಅಂತ ಹೇಳ್ತಾರೆ. ಸೊ ಅವರು ಕೂಡ ಏನು ಟೆನ್ಷನ್ ಇದು ಮಾಡ್ಕೊಳ್ಳೋ ಅಷ್ಟಿಲ್ಲ.
ಯಾಕಂತಂದರೆ ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಡಿಪೆಂಡ್ ಆಗುತ್ತೆ. ಸೊ ಹಾರ್ಮೋನಲ್ಸ್ ಚೇಂಜ್ ಆದಾಗ ಕೆಲವೊಬ್ಬರ ಬಾಡಿ ರೆಸ್ಪಾಂಡ್ ಆಗುತ್ತೆ, ಕೆಲವೊಬ್ಬರ ಬಾಡಿ ನೀಟಾಗಿ ರೆಸ್ಪಾಂಡ್ ಆಗಲ್ಲ. ಸೊ ಹಾಗಾಗಿ ಈ ಥರ ಚೇಂಜಸ್ ಇರುತ್ತೆ ಕೆಲವೊಬ್ಬರಿಗೆ. ಅಂದರೆ ಇನ್ನು ಕೆಲವ್ರಿಗೆ ಹೇಗಿರುತ್ತೆ ಅಂತಂದರೆ ವಾಮಿಟಿಂಗ್ಸ್ ಮಾತ್ರ ಇರುತ್ತೆ, ಬೇರೆ ಏನು ಸಿಂಟಮ್ಸ್ ಗೊತ್ತಿರಲ್ಲ. ಇನ್ನು ಕೆಲವ್ರಿಗೆ ವಾಮಿಟಿಂಗ್ಸೇ ಇರಲ್ಲ, ಏನೂ ಇರಲ್ಲ. ಮತ್ತು ಇನ್ನು ಕೆಲವ್ರಿಗೆ ಕಾನ್ಸ್ಟಿಪೇಷನ್ನು, ಸೊ ಈ ಥರ ಯೂರಿನ್ ಪಾಸ್ ಮಾಡೋದು ಈ ಥರ ಇರುತ್ತೆ, ಬೇರೆ ಏನೂ ಇರೋದಿಲ್ಲ. ಸೊ ಈ ರೀತಿ ಎಲ್ಲನೂ ಇರ್ತಾ ಇರುತ್ತೆ. ಬಟ್ ನೀವು ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೇನಾದರೂ ಪ್ರೆಗ್ನೆನ್ಸಿ ಸಿಂಟಮ್ಸ್ ಗೊತ್ತಾಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ವಾ ಏನೂ ಟೆನ್ಷನ್ ತಗೋಬೇಡ. ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಓಕೆ, ನೀವು ಅವಾಗ ನನ್ನ ಮಗು ಆರೋಗ್ಯವಾಗಿ ಸೇಫ್ ಆಗಿದೆ ಹೊಟ್ಟೆ ಒಳಗಡೆ ಅಂತ ಅನ್ಕೋಬೋದು. ಗೊತ್ತಾಗ್ತಾ ಇಲ್ಲ ಅಂತಂದ್ರೂ ಕೂಡ ಅದೇ ರೀತಿ ಫೀಲ್ ಮಾಡಿ. ಯಾಕಂತಂದರೆ ನಮಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರೆ ಸ್ಕ್ಯಾನಿಂಗ್ ಮಾಡಿಸೋವರೆಗೂ ಕೂಡ ನಮಗೆ ಗೊತ್ತಾಗಲ್ಲ. ನನಗೆ ಒಂದೊಂದ್ಸರಿ ನಂದು ಮಗುದು ಸೆಕೆಂಡ್ ಮಗುದು ಹಾರ್ಟ್ ಬೀಟ್ ಎಲ್ಲ ಸ್ಟಾಪ್ ಆಗಿತ್ತು ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಯಾವುದೇ ಥರದ ಸಿಂಟಮ್ಸ್ ಇಲ್ಲ. ಸೊ ಅದು ಯಾವಾಗ ಸ್ಟಾಪ್ ಆಗಿದೆ ಅಂತ ಕೂಡ ನನಗೆ ಗೊತ್ತಾಗಲಿಲ್ಲ. ನಾರ್ಮಲ್ಲಾಗಿ ಇದ್ಬಿಟ್ಟಿದ್ದೆ. ಇವಾಗ ನಾವು ನಾರ್ಮಲ್ ಟೈಮಲ್ಲಿ ಹೇಗಿರ್ತೀವೋ ಗರ್ಭಿಣಿ ಅಲ್ದಿರ ನಾರ್ಮಲ್ ಟೈಮಲ್ಲಿ ಹಾಗಿದ್ಬಿಟ್ಟಿದೆ. ಸೊ ಏನೂ ಗೊತ್ತಾಗಲಿಲ್ಲ. ಈ ಮಗುಗೆ ನನಗೆ 1-2 ದಿನಕ್ಕೊಂದ್ಸರಿ ವಾಮಿಟಿಂಗ್ಸ್ ಹಂಗೆ ಆಗ್ತಿತ್ತಲ್ಲ. ಸೊ ಆವಾಗ ಓಕೆ, ನನ್ನ ಮಗು ನನ್ನ ಹೊಟ್ಟೆ ಒಳಗಡೆ ಸೇಫ್ ಆಗಿದೆ, ಹೆಲ್ದಿಯಾಗಿದೆ ಅನ್ನೋ ಒಂದು ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಮೆಂಟಾಲಿಟಿನ ಬಂದುಬಿಡ್ತಾಯಿತ್ತು ನನಗೆ. ಸೊ ಹಂಗಾಗಿ ನಾನು ಒಂದೊಂದು ಸರಿ ಏನು ಅನ್ಕೊತಾ ಇದ್ದೆ ಅಂದರೆ, ಒಂದೊಂದು ಸರಿ 3 ದಿನ 4 ದಿನ ವಾಮಿಟ್ ಆಗಿಲ್ಲ ಅಂದರೆ ಅಯ್ಯೋ ನನ್ನ ಮಗು ಹೇಗಿದೆಯೋ ಒಳಗಡೆ. ಅಂದರೆ ನಮಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಏನೂ ಗೊತ್ತಾಗಲ್ಲ. ಇವಾಗ ಬೇಬಿ ಮೂಮೆಂಟ್ಸ್ ಅನ್ನೋದು ಏನೂ ಗೊತ್ತಾಗಲ್ಲ. ಆ ಟೈಮಲ್ಲಿ ನಮಗೆ ವಾಮಿಟಿಂಗ್ಸು, ಸುಸ್ತಾಗೋದು ಅದೇ ಒಂದು ಇಂಡಿಕೇಶನ್ ಇರುತ್ತೆ ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಹೋಗ್ತಾ ಇದೆ ಅಂತ. ಸೊ ಯಾಕೆ ಬರೋ ಸೊ ನಮ್ಮ ಪ್ರೆಗ್ನೆನ್ಸಿ ಯಾವ ಥರ ಇದೆ, ಹೆಲ್ದಿಯಾಗಿದೆಯಾ ಇಲ್ವಾ ಅಂತ ಹೇಳೋದು ನಮಗೆ ಅದರಲ್ಲೇ ಗೊತ್ತಾಗುತ್ತೆ. ಸೊ ಹಂಗಾಗಿ 3-4 ದಿನ ನನಗೇನಾದರೂ ವಾಮಿಟಿಂಗ್ಸ್ ಆಗಿಲ್ಲ ಅಂದರೆ ನಾನು ಹೆದರ್ಕೊಂಡ್ಬಿಡ್ತಾ ಇದ್ದೆ. ಹೆಂಗಿದೆಯೋ ಏನೋ ಮಗು ಹೊಟ್ಟೆ ಒಳಗಡೆ, ಏನೂ ಗೊತ್ತಾಗ್ಲಿಲ್ಲಲ್ಲ, ಏನೂ ಸಿಂಟಮ್ಸ್ ಕಾಣಿಸ್ಲಿಲ್ಲಲ್ಲ ಅಂತ ಹೇಳಿ ಹೆದರ್ಕೊತಾ ಇದ್ದೆ. ಬಟ್ ಏನಾದರೂ ವಾಮಿಟಿಂಗ್ಸ್ ಆಗಿಬಿಟ್ರೆ ನನಗೆ ಫುಲ್ ಖುಷಿ ಆಗಿಬಿಡೋದು. ಗಾಡ್ ಪ್ರಾಮಿಸ್ ಹೇಳ್ತೀನಿ, ಯಾರು ಖುಷಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನಗೆ ಮಾತ್ರ ವಾಮಿಟ್ ಆಗಿದೆ ಅನ್ನೋವಾಗ ಖುಷಿ ಆಗಿಬಿಡೋದು. ನನ್ನ ಮಗು ಆರಾಮಾಗಿದೆ, ಹೆಲ್ದಿಯಾಗಿದೆ ಒಳಗಡೆ ಅಂತ ಹೇಳಿಬಿಟ್ಟು. ಹೇ ಅಲ್ಲೋಡು ಪಾಪ, ನೋಡು ಪಾಪ, ಚಿನಿ ನಾನು ನಿನ್ನ ಸೇಮ್ ಪಿಂಚ್ ಚಾಕ್ಲೇಟ್ ಕೊಡುವ, ಚಾಕ್ಲೇಟ್ ಕೊಡಿ ಬಂಗಾರಿ. ಸೊ ಆ ರೀತಿ ನನಗೆ ಫೀಲ್ ಆಗೋದು. ಅದೇ ನಮಗೇನಾದರೂ ಸಿಂಟಮ್ಸ್ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ, ಆವಾಗ ನಮಗೆ ಒಂಥರ ಹೋಪು, ಒಂದು ಪಾಸಿಟಿವ್ ಆಟಿಟ್ಯೂಡ್ ಬಂದುಬಿಡುತ್ತೆ, ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ಏನು ಸಿಂಟಮ್ಸ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದೇ ಏನು ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಓಕೆ. ಚಿನಿ ನೋಡಮ್ಮ ಇಲ್ಲಿ, ನೋಡು ಚಿಕ್ಕು ಚಿಕ್ಕು ಚಿಕ್ಕು, ಫಸ್ಟ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಓಕೆ. ಬಟ್ ನಮಗೆ ಆಲ್ರೆಡಿ ಮಿಸ್ಕ್ಯಾರೇಜಸ್ ಸ್ಟೋರಿ ಇದೆ ಅಲ್ವಾ, ಹಾಗಾಗಿ ನಮಗೆ ಹೆದರಿಕೆ ಆಗ್ತಾಯಿತ್ತು ಅಷ್ಟೇ. ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್.